ಸಮಶಿಕ್ಷಣ ಅನ್ನುವಂಥ ಕಾರ್ಯಕ್ರಮ ಸುಮಾರು 7 ವರ್ಷಗಳ ಹಿಂದೆ ಉತ್ಪನ್ನವಂತ ಒಂದು ಕೋರ್ಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ ಶಾಲೆ ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅದರ ಅಡಿಯಲ್ಲಿ ಇವತ್ತು 6 ಶಾಲೆಗಳಲ್ಲಿ ಸುಮಾರು 3,000 ಮಕ್ಕಳು ಮತ್ತು 60 ಜನ ಶಿಕ್ಷಕರು ಈ ಸಮುದಾಯವನ್ನು ಮುನ್ನೆಲೆ ತರುವಂತ ಕೆಲಸವನ್ನು ಕಾರ್ಯವನ್ನು ಮಾಡ್ಕೊಂಡು ಬರ್ತಾರೆ. ಆಚರಣೆ ಮಾಡಿ ಅವರಿಗೂ ಕೂಡ ಒಂದು ಖುಷಿ, ಸಂತೋಷ ಮತ್ತೆ ತಮ್ಮ ತಂಡದ ಜೊತೆ ಕೂಡ 60 ಜನ ಶಿಕ್ಷಕರು ಕಾರ್ಯಕ್ರಮಗಳನ್ನ ಕೊಟ್ಟು ಆ ಕಾರ್ಯಕ್ರಮಗಳಲ್ಲಿ ಹಾಡು, ನೃತ್ಯ, ಅವರ ಅನುಭವಗಳು ಮತ್ತೆ ಅನಿಸಿಕೆಗಳು ಅವರಿಗೆ ನಾವು ವಿಶೇಷವಾಗಿ ಗೌರವವನ್ನು ಸಲ್ಲಿಸುವಂತ. ಯಾಕಂದ್ರೆ ಶಿಕ್ಷಕ ಸಮುದಾಯ ಇವತ್ತು ಮಗುವಿನ ಭವಿಷ್ಯವನ್ನ ಕಟ್ಟುವ ನಿಟ್ಟಿನಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಮಕ್ಕಳು ತುಂಬಾ ಟ್ಯಾಲೆಂಟ್ ಇದೆ, ತುಂಬಾ ಖುಷಿ ಆಗ್ತಿದೆ ಸರ್. ನಮ್ಗೆ ಈ ಪ್ರಾಜೆಕ್ಟ್ ಅಲ್ಲಿ ಬಂದು ಕೆಲಸ ಮಾಡ್ತಿರೋದಕ್ಕೆ ಇದು ಒಂದು ಸೇವೆ ಅಂತಾನು ಅನಿಸ್ತಿದೆ ನನಗೆ. ಸರ್ಕಾರಿ ಶಾಲೆಗೆ ಬರೋ ಮಕ್ಕಳೆಲ್ಲ ಗೌರ್ಮೆಂಟ್ ಮಕ್ಕಳು ಬಡವ್ರ ಮಕ್ಕಳಾಗಿರ್ತಾರೆ. ಯಾಕಂದ್ರೆ ಅವ್ರನ್ನ ಕೂಲಿ ಇನ್ನೂ 300 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡಿ ಓದಿಸ್ತಾ ಇರ್ತಾರೆ. ಫ್ಯಾಮಿಲಿ ನಡೆಸೋದು ಕಷ್ಟ ಇರುತ್ತೆ ಅವ್ರಿಗೆ. ಇನ್ನು ಪ್ರೈವೇಟ್ ಶಾಲೆಗೆ ಓದಿಸೋದಕ್ಕೆ ತುಂಬಾ ಕಷ್ಟ ಇದೆ. ಅಂತದ್ರಲ್ಲಿ ಗೌರ್ಮೆಂಟ್ ನಮ್ಗೆ ಆ ಮಕ್ಕಳಿಗೆ ಬ್ಯಾಗ್ ಆಗಲಿ, ಬುಕ್ಸ್ ಆಗಲಿ, ಮತ್ತೆ ಶೂಸ್ ಆಗ್ಲಿ, ಸಾಕ್ಸ್ ಆಗ್ಲಿ ಎಲ್ಲ ಕೊಡ್ತಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತೈತೆ ಸರ್. ಈಗ ನನ್ನ ಓದಿಸ್ತೀವಿ, ಬಟ್ ಇದೆಲ್ಲ ನಮ್ಮ ಮಗು ಮಿಸ್ ಆಗ್ತಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಫ್ಯಾಮಿಲಿಯಲ್ಲಿ ನಾನು ಒಬ್ಬಳು ಅಂತ ಹೇಳ್ಕೊಂಡು ತುಂಬಾ ಖುಷಿ ಆಗ್ತಿದೆ ನೋಡಕ್. ನಿಮ್ಮ ಹೆಸರು ಮೇಡಮ್? ಯಾವ ಊರು ಮೇಡಮ್? ಅದೇ ತರ ಕಲ್ಚರ್ಗೂ ಕೂಡ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂದ್ಬಿಟ್ಟು ಕಲ್ಚರಲ್ ಆಕ್ಟಿವಿಟೀಸ್, ಕಲ್ಚರಲ್ ಈವೆಂಟ್ಸ್ ಕೂಡ ಟೀಚರ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ ಇವತ್ತು ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು. ನಾವು ಇಲ್ಲಿ ಗೌರ್ಮೆಂಟ್ ಯಾವುದೇ ರೀತಿ ಬೇರೆ ಗೌರ್ಮೆಂಟ್ ಸ್ಕೂಲ್ ನಾನು ವರ್ಕ್ ಮಾಡಿಲ್ಲ, ಬಟ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಿರೋದು. ಬಟ್ ಏನಂತ ನಾವು ಒಂದು ಫ್ಯಾಮಿಲಿ ಅಂತ ಕನೆಕ್ಟ್ ಆಗ್ತಿದ್ದೀವಿ. ಒಂದು ಗೌರ್ಮೆಂಟ್ ಟೀಚರ್ಸ್ ಜೊತೆನೇ ಆಗಲಿ, ಒಂದು ನಮ್ಮ ಪ್ರಾಜೆಕ್ಟ್ ಜೊತೆನೇ ಆಗಲಿ, ಫ್ಯಾಮಿಲಿ ಆ ಥರ ಕನೆಕ್ಟ್ ಆಗ್ತಿದ್ದೀವಿ. ಮಕ್ಕಳು ಅಷ್ಟೇ, ಮಕ್ಕಳು ಪ್ರೀತಿ ಇರುತ್ತಲ್ಲ ನಮ್ಮ ಜೊತೆ, ಬೇರೆ ಲೆವೆಲ್ಗೆ ಇದೆ. ಒಂದು ಪ್ರೈವೇಟ್ ಸ್ಕೂಲ್ ಕಂಪ್ಲೀಟ್ ಮಾಡಿದ್ವಿ. ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ತಿರ್ಲಿಲ್ಲ. ಸೊ ಅದನ್ನ ಯಾರು ಆಳ್ವಾಗಿ ತಿಳ್ಕೊಂಡಿರ್ತಿದ್ರು ಅವ್ರಿಗೆ ಮಾತ್ರ ಗೊತ್ತಾಗ್ತಿತ್ತು. ಸೊ ಅದನ್ನೆಲ್ಲ ಓದಿ ಅರ್ಥೈಸ್ಕೊಂಡು ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿದ್ರು. ಇಟ್ಸ್ ಎಂಜಾಯಬಲ್. ಹೋಲ್ ಟೀಮು ಜೊತೆಗೂಡಿ ಒಂದು ಡ್ಯಾನ್ಸ್ ನ ಆರ್ಗನೈಸ್ ಮಾಡಿ ಡ್ಯಾನ್ಸ್ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ಕಂಪ್ಲೀಟ್ ಇನ್ವಾಲ್ವ್ ಆಗಿ ಫುಲ್ ಫನ್ ಆಗಿ ಎಂಜಾಯ್ ಮಾಡಿದ್ರಿ. ಬಯಲ್ಕೆರೆ ವತಿಯಿಂದ ಇವತ್ತು ನಮ್ಮ ಎಲ್ಲಾ ಶಿಕ್ಷಕರು, ನಮ್ಮ ಶಿಕ್ಷಣ ಯೋಜನೆ ಎಲ್ಲಾ ಶಿಕ್ಷಕರಿಗೋಸ್ಕರ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ಆಟಗಳನ್ನ ಆಡಿಸಲಾಗಿತ್ತು, ಮೈನ್ ಗೇಮ್ಗಳನ್ನ ಆಡಿಸಲಾಗಿತ್ತು. ಮತ್ತೆ ಎಲ್ಲರೂ ಒಂದು ಕುಟುಂಬದ ಜೊತೆ ಅದಕ್ಕೆ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಂಡು ಎಲ್ಲರೂ ಸಹ ಸೇರಿ ನಾವು ಸಂತೋಷ ಪಟ್ಟು ನಮ್ಮ 6 ಶಾಲೆಗಳ ಟೀಚರ್ಸ್ ಗಳು ಎಲ್ಲರೂ ಸಹ ಒಂದ್ ಕಡೆ ಸೇರಿ ಎಲ್ಲಾ ಶಾಲೆಗಳು ಮಿಕ್ಸ್ ಮಾಡಿ ಗ್ರೂಪ್ ಮಾಡ್ತಾರೆ. ಹಾಗಾಗಿ ನಾವು ಪರಸ್ಪರ ಒಬ್ಬರೊಬ್ಬರು ಪರಿಚಯ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಮತ್ತೆ ಎಲ್ಲರೂ ಸೇರಕ್ಕಿಂತ ಒಟ್ಟಾಗಿ ಒಂದು ಕುಟುಂಬದ ಒಂದು ಹಬ್ಬವನ್ನು ಆಚರಿಸುವಂತ ರೀತಿಯಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಿದ್ರು.